ನಮಸ್ಕಾರ ವೀಕ್ಷಕರೇ, ಸುನೀತಾ ಸೃಜನಾತ್ಮಕ ವಾಹಿನಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಏನಪ್ಪ ಈ ದಿನ ರಾಮನ್ ತೋರಿಸ್ತಾ ಇದ್ದೀನಿ ಅಂದ್ಕೊಂಡ್ರಾ? ಹೌದು, ಈ ದಿನದ ವಿಶೇಷ ನಮ್ಮ ಮುದ್ದು ಮಕ್ಕಳನ್ನು ಇನ್ನೂ ಮುದ್ದಾಗಿ ಕಾಣೋ ಹಾಗೆ ಮಾಡೋದು ಹೇಗೆ ಅನ್ನೋದನ್ನು ತೋರಿಸ್ತೀನಿ ನೋಡಿ. ಅಂದರೆ ನಮ್ಮದು ದಾವಣಗೆರೆ ಆಗಿರೋದ್ರಿಂದ ದಾವಣಗೆರೆಯಲ್ಲಿ ಒಬ್ಬರು ತುಂಬ ಚೆನ್ನಾಗಿ ಈ ರೀತಿ ಪೌರಾಣಿಕ ಏನು ವೇಷಭೂಷಣ ಇದೆಲ್ಲ ಅದನ್ನೆಲ್ಲ ಹಾಕ್ತಾರೆ. ಹಾಗೆ ಹೇಗೆ ಮಾಡಿದರು ರಾಮನ್ನ ಅಂತ ಹೇಳಿ ನೋಡೋಣ ಬನ್ನಿ. ನೋಡಿ, ಈ ರೀತಿ ರಾಮನಿಗೆ ಪಂಚೆ ಉಡ್ಸೋದು ಹೇಗೆ ಅಂದರೆ ನೋಡಿ, ಈ ರೀತಿ ಮಧ್ಯಕ್ಕೆ ಸಮನಾಗಿ ನಾವೇನು ಸೀರೆ ಅಥವಾ ಪಂಚೆ ತೊಗೊತೀವಲ್ಲ ಅದನ್ನು 2 ಭಾಗ ಮಾಡಿ ಮಧ್ಯದ ಭಾಗನ ಈ ರೀತಿ ಗಂಟು ಹಾಕಿಬಿಡಬೇಕು. ನೋಡ್ತಾ ಹೋಗಿ. ಈ ರೀತಿ ಕಚ್ಚೆ ಪಂಚೆ ಉಡ್ಸೋದರಾಗಲಿ ಅಥವಾ ಕಚ್ಚೆ ಸೀರೆ ಉಡ್ಸೋದರಾಗಲಿ ಇದನ್ನು ನೋಡ್ಕೊಳೋದ್ರಿಂದ ನಮ್ಮ ಮಕ್ಕಳಿಗೆ ನಾವು ಹಲವಾರು ರೀತಿಯ ವೇಷಭೂಷಣ ಮಾಡೋಕ್ಕೆ ಸುಲಭವಾಗುತ್ತೆ, ಹೌದಲ್ವಾ? ಈಗ ಸ್ಕೂಲಿಗಿದ್ದಾಗ ಏನಾದರೂ ಹೇಳ್ತಾರೆ, ಆವಾಗ ಪ್ರತಿಯೊಂದಕ್ಕೂ ನಾವು ಹೊರಗಿಂದ ತರೋ ಬದಲಿ ಮನೆಯಲ್ಲೇ ಸೀರೆ ಇದ್ದರೆ ಮಕ್ಕಳಿಗೆ ಕಚ್ಚೆ ಸೀರೆ ಉಡಿಸ್ಬೋದು. ಹಾಗೆ ಈ ರೀತಿ ಹುಡುಗರಾದರೆ ಕಚ್ಚೆ ಪಂಚೆ ಉಡಿಸಿ ಹಲವಾರು ರೀತಿಯ ವೇಷಭೂಷಣ ಮಾಡ್ಬೋದು. ನೋಡಿ, ಎಷ್ಟು ಸುಲಭವಾಗಿ ತೋರಿಸ್ತಾ ಇದ್ದಾರೆ. ಹಾಗಾಗಿ ನಿಮಗೆಲ್ಲ ನೋಡ್ಕೊಳ್ಳೋಕ್ಕೆ ಸುಲಭವಾಗಲಿ ಅನ್ನೋ ರೀತಿಲಿ ಈಗ ತೋರಿಸ್ತಾ ಇದ್ದೀವಿ. ನೋಡಿ, ಈ ರೀತಿ ಅದು ಬಿಚ್ಕೊಳ್ಳಿಲ್ದ ಹಾಗೆ ಪಿನ್ ಹಾಕ್ಬಿಟ್ರೆ ಆಗುತ್ತೆ. ಎಷ್ಟು ಸುಲಭ ಅಲ್ವಾ ನೋಡೋಕೆ? ಅಯ್ಯೋ ಹೆಂಗಪ್ಪ ಇದನ್ನು ಹಾಕಿದ್ದಾರೆ ನೋಡ್ರಿ, ಸೈಡಿಗೆಲ್ಲ ಈ ರೀತಿ ನೆರಿಗೆ ಬರೋಂಗೆ ಹೆಂಗೆ ಅಂತ ಅನ್ನಿಸ್ತಾ ಇರುತ್ತೆ. ನೋಡಿ, ಇಷ್ಟು ಸುಲಭವಾಗಿದೆ. ನೋಡಿ, ಈ ರೀತಿ ಮಾಡಿ ಹಾಕಿಬಿಟ್ರೆ ಎಷ್ಟು ಚೆಂದ, ಸೈಡಿಗೆ ಆ ನೆರಿಗೆನೇ ಎಷ್ಟು ಚೆಂದ ಕಾಣುತ್ತಲ್ವಾ? ಹೆಂಗಪ್ಪ ಅಂತ ಅನಿಸುತ್ತೆ. ಈ ರೀತಿ ನೋಡ್ಕೊಳ್ಳೋದ್ರಿಂದ ಎಲ್ಲ ಸುಲಭವಾಗಿ ನೋಡಿ ಎಷ್ಟು ಬೇಗ ಆಯಿತು. 1 ನಿಮಿಷದಲ್ಲೇ ಇವ್ರು ತುಂಬ ಪಳಗಿಬಿಟ್ಟಿದ್ದಾರೆ, ತುಂಬ ಚೆನ್ನಾಗಿ. ಆದರೆ ಇವ್ರ ಹತ್ರ ಇರೋದು ಕೇವಲ ಪೌರಾಣಿಕಗಳು ಅಷ್ಟೇ, ಎಲ್ಲ ರೀತಿಯೂ ಸಿಗುತ್ತೆ. ನೋಡಿ, ಈಗ ಮೇಕಪ್ಪು ಅಷ್ಟೇ 5 ನಿಮಿಷಕ್ಕೆ ಮುಗಿಸ್ಬಿಡ್ತಾರೆ. ಇವ್ರ ಹತ್ರ ಇರೋದು ಡ್ರೈ ಪೌಡರ್ ಮೇಕಪ್ ಅಂತ ಹೇಳಿ. ಈಗ ಗಂಧ ಹಚ್ಚೋದು ನೋಡಿರಿ, ನಮ್ಮ ಮನೇಲಿ ಬೇಕಿದ್ದರೆ ಗಂಧ ತೈದರ ಹಚ್ಬೋದು, ಇಲ್ಲಾಂದರೆ ಪುಡಿ ಇರುತ್ತಲ್ಲ ಗಂಧದ ಪುಡಿ, ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಹಚ್ಬೋದು. ಅದೇ ಹಚ್ಚೋದು ಹೆಂಗಪ್ಪ ನೋಡಿರಿ, ನಾವಾದರೆ ನಿಧಾನಕ್ಕೆ ಹಚ್ತಾ ಇದ್ವಿ. ಈ ರೀತಿ ನೋಡಿರಿ, ಈ ಥರದವೆಲ್ಲ ಕೆಲವೊಂದು ಟ್ರಿಕ್ಸು ನೋಡಿದ್ರಿಂದ ತಿಳ್ಕೊಬೋದು ನಾವು. ಎಷ್ಟು ಸುಲಭವಾಗಿ ನೋಡಿರಿ, 1 ಸೆಕೆಂಡಿಗೆ ಹೆಂಗೆ ಹಚ್ಬಿಟ್ರು. ನಮಗೂ ಈ ಥರದ್ದು ನೋಡಿದಾಗ ಮುಂದೆ ನೆಕ್ಸ್ಟ್ ಏನಾರು ನಾವು ಮಾಡಬೇಕಾದ್ರೆ ಈಸಿ ಆಗುತ್ತೆ. ನೋಡಿರಿ, ಅಲ್ಲಿ ಉಂಗುರದ ಬೆರಳಲ್ಲಿ ತೊಗೊಂಡು ಹಿಂಗೆ ಕೆಳಗಿಂದ ಮೇಲೆ ಎತ್ತಿಬಿಟ್ರೆ ಹಾಗೇ ಹೋಯ್ತು. ಇಷ್ಟು ಸುಲಭ ನೋಡಿ. ಎಲ್ಲೆಲ್ಲಿ ರಾಮನಿಗೆ ನಾವು ಗಂಧ ಹಚ್ಚಬೇಕು ಅನ್ನೋದನ್ನು ನೋಡ್ಕೊಳ್ಳಿ. ನೋಡಿ, ಇಲ್ಲಿ ನಾವು ಈ ವಿಡಿಯೋ ನೋಡೋದ್ರಿಂದ ಒಂದಾದಮೇಲೆ ಒಂದು ಯಾವ ರೀತಿ ಅಚ್ಚುಕಟ್ಟಾಗಿ ಮೇಕಪ್ ಮಾಡಬಹುದು, ಯಾವ್ದಾರ ವೇಷಭೂಷಣ ಮಾಡಬೇಕಾರೆ ಅನ್ನೋದನ್ನು ನಾವು ತಿಳ್ಕೊಬೇಕಾಗುತ್ತೆ. ನೋಡಿ, ಈ ರೀತಿ ರುದ್ರಾಕ್ಷಿ ಎಲ್ಲ ಮೊದಲಿಗೆ ಹಾಕ್ಬಿಟ್ರು, ಕೈಗೆ ಎಲ್ಲ ಹಾಕಿ. ಕೊರಳಿಗೆ ಮಾತ್ರ ಹೀಗೆ ಹಾಕ್ತಾ ಇಲ್ಲ. ಯಾಕಪ್ಪ ಅಂದರೆ ನಾವೀಗಿನ್ನು ಕೊರಳಿಗೆ ಹಾಕಿಬಿಟ್ರೆ ಮುಂದೆ ಅದು ಶಲ್ಯ ರೀತಿ ಎಲ್ಲ ಹಾಕೋಕ್ಕೆ ಸರಿ ಹೋಗಲ್ಲ. ಹಾಗಾಗಿ ಕೈಗಷ್ಟೇ ಹಾಕಿ ನೋಡಿ. ಈಗ ನೋಡಿ, ಈಗ ಶಲ್ಯ ಯಾವ ರೀತಿ ಹಾಕಬೇಕು ಅಂತ ಹೇಳಿ ನೋಡಿದ್ರೆ ಬಿಡಪ್ಪ ಅದೇನು ಹಾಕ್ಬೋದು ಅನಿಸುತ್ತೆ. ಆದರೆ ಅದು ಸರಿಯಾದ ವಿಧಾನದಲ್ಲಿ ಅದು ನಾವು ಹಾಕಿದ ಹಾಗೆ ಉಳ್ಕೊಳೋ ಹಾಗೆ ಯಾವ ರೀತಿ ಮಾಡಬೇಕು ಅಂದರೆ ನೋಡಿ, ಈ ರೀತಿ ಸರಿಯಾಗಿ ಜೋಡಿಸಿ ನಾವು ಪಿನ್ ಹಾಕೋದ್ರಿಂದ ಸ್ವಲ್ಪನೂ ಅಲ್ಗಡ್ದೆ ಹಾಗೇ ಇರುತ್ತೆ. ಮಕ್ಕಳು ಮೊದಲೇ ಒಂದು ಸ್ವಲ್ಪ ಹಂಗೆ ಹಿಂಗೆ ಮಾಡ್ತಾ ಇರ್ತಾರೆ. ಹಾಗಾಗಿ ಅದು ಹಾಗೇ ಅಚ್ಚುಕಟ್ಟಾಗಿರಬೇಕು ಅಂದರೆ ಈ ರೀತಿ ಸರಿಯಾಗಿ ಹಾಕಬೇಕು. ಈಗ ಇವರೆಲ್ಲ ಪಳಗಿರೋದ್ರಿಂದ ಸರಿಯಾದ ವಿಧಾನಗಳು ಗೊತ್ತಿದೆ ಇವರಿಗೆ. ಹಾಗಾಗಿ ನಿಮಗೆಲ್ಲ ತೋರ್ಸೋಕ್ಕೆ ನಾನು ಈ ವಿಡಿಯೋ ಮಾಡ್ಕೊಳ್ತಾ ಇರೋದು. ಖಂಡಿತ ದಾವಣಗೆರೆ ಸುತ್ತಮುತ್ತ ಇದ್ದರೆ ನಿಮ್ಮ ಮಕ್ಕಳನ್ನ ಒಮ್ಮೆ ಇವ್ರ ಹತ್ರ ಕರ್ಕೊಂಡೋಗ್ರಿ. ಇವ್ರ ಫೋನ್ ನಂಬರು, ಅಡ್ರೆಸ್ಸು ಎಲ್ಲ ಹೇಳ್ತೀನಿ ನಾನು. ಇವರ ಅಡ್ರೆಸ್ ಏನಂದರೆ ಶಿವಾಲಿ ಟ್ಯಾಕಿಸ್ ಇದೆಯಲ್ಲ, ದಾವಣಗೆರೆಯ ದೇವರಾಜ ಅರಸ್ ಬಡಾವಣೆಯಲ್ಲಿ ಶಿವಾಲಿ ಟ್ಯಾಕಿಸಿಂದ ಹೊಂಡದ ಸರ್ಕಲ್ ರೋಡಿಗೆ ಹೋಗುವ ರೋಡು. ಅದೇನು ಹುಡ್ಕೋ ಅವಶ್ಯಕತೆಯೇ ಇಲ್ಲ. ಸರಿಯಾಗಿ ಶಿವಾಲಿ ಟ್ಯಾಕಿಸ್ ಇದರಿಂದ ಹೊಂಡದ ಸರ್ಕಲ್ಗೆ ಹೋಗೋ ರೋಡು ಅಂದ್ಬಿಟ್ರೆ ಗೊತ್ತಾಗುತ್ತೆ. ಅಲ್ಲೇ ಅಶ್ವಿನಿ ಕ್ಲಿನಿಕ್ ಅಂತ ಇದೆ, ಅದ್ರ ಪಕ್ಕನೇ ಇದೆ. 1-2 ಮನೆ ಬಿಟ್ಟುಬಿಟ್ರೆ ಇವ್ರ ಮನೆ ಇದೆ. ಇವ್ರ ಹೆಸರು ವೀರೇಶ್ ಸಾಲಿಮಠ್ ಅಂತ ಹೇಳಿ. ಇವ್ರ ಫೋನ್ ನಂಬರ್ ಸಹ ನಾನು ನಿಮಗೆ ಹಾಕ್ತೀನಿ, ನೋಡ್ಕೊಳ್ಳಿ. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇವ್ರ ಫೋನ್ ನಂಬರ್ ಇರುತ್ತೆ, ನೋಡ್ಕೊಳ್ಳಿ. ಹಾಂ, ನೋಡಿ, ಮೊದಲಿಗೆ ಯಾಕಪ್ಪ ಈ ಥರ ಹಾಕಲಿಲ್ಲ ಅಂದರೆ ಗೊತ್ತಾಯ್ತಲ್ಲ, ಸೈಡಿಗೆ ಆ ಶಲ್ಯ ಎಲ್ಲ ಹಾಕೋದ್ರಿಂದ ಮೊದಲಿಗೆ ಹಾಕಿಬಿಟ್ರೆ ಸರಿ ಹೋಗಲ್ಲ. ಹಾಗಾಗಿ ಕೇವಲ ಕೈಗಷ್ಟೇ ಹಾಕಿ ಈಗ ರುದ್ರಾಕ್ಷಿ ಮಾಲೆಗಳನ್ನ ಹಾಕ್ತಾ ಇದ್ದಾರೆ.
ನೋಡಿ ಈಗ ಮೇಕಪ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಇವರು. ಈ ವಿದ್ಯೆಯನ್ನು ದೇವರು ಅಂತ ಹೇಳಿ ನಂಬಿರೋದ್ರಿಂದ ಮೊದಲಿಗೆ ಪ್ರಾರಂಭ ಮಾಡೋಕ್ಕೂ ಮುಂಚೆ ನಮಸ್ಕರಿಸೇ ಇವರು ನೋಡಿ ಈ ರೀತಿ ನಮಸ್ಕಾರ ಮಾಡಿ ಸಹ ಪ್ರಾರಂಭಿಸ್ತಾರೆ. ನೋಡಿ ಎಷ್ಟು ಬೇಗ ಮಾಡ್ತಾರೆ ಅಂದರೆ, ಎಲ್ಲ ಡ್ರೈ ಮೇಕಪ್ ಅಂತ ಹೇಳಿದ್ನಲ್ಲ ನಾನು, ಇದೆಲ್ಲ ಪುಡಿ ರೀತಿಯಲ್ಲಿರುತ್ತೆ. ಏನು ತೊಂದರೆ ಆಗಲ್ಲ ಮಕ್ಕಳಿಗೆ. ಅಯ್ಯೋ ನಮ್ಮ ಮಕ್ಕಳಿಗೆ ಚರ್ಮಕ್ಕೆ ಏನು ತೊಂದರೆ, ಏನೂ ಇಲ್ಲ ಆ ರೀತಿ. ನಾನು ಈಗಾಗಲೇ ನನ್ನ ಮಗಳು ಸಣ್ಣವಳಿದ್ದಾಗ ಕೃಷ್ಣನ ಪಾತ್ರ ಮಾಡಿಸಿದ್ದೆ, ಹಾಗಾಗಿ ಏನೂ ತೊಂದರೆ ಆಗಲ್ಲ. ನನಗೆ ಇವ್ರ ಫೋನ್ ನಂಬರ್ ಇರಲಿಲ್ಲ, ಹಾಗಾಗಿ ಇಷ್ಟು ದಿನ ಗೊತ್ತಿರಲಿಲ್ಲ. ಈಗ ಮೊನ್ನೆ ಗೊತ್ತಾದ ತಕ್ಷಣ ಹೋಗಿ ಮೊದಲು ರಾಮನ ವೇಷ ಹಾಕಿಸಿ ತುಂಬ ಖುಷಿ ಆಯಿತು. ನೋಡೋಕೆ ಅಷ್ಟು ಚೆನ್ನಾಗಿತ್ತು, ಒಳ್ಳೆ ರಾಮನೇ ಅನಿಸೋ ಅಷ್ಟು ಚೆನ್ನಾಗಿತ್ತು. ಇವನು ಅಷ್ಟೇ ಈ ರೀತಿ ಮೇಕಪ್ಪು ಇವೆಲ್ಲ ತುಂಬ ಇಷ್ಟಪಡ್ತಾನೆ. ಹಾಗಾಗಿ ಅವ್ರು ಮಾಡೋರ್ಗೂ ಚೆನ್ನಾಗಿ ಅನ್ನಿಸ್ತು, ಇವನಿಗೂ ಇಷ್ಟ ಇರೋದ್ರಿಂದ ಇವನು ಖುಷಿಯಾಗಿ ಎಲ್ಲ ಮಾಡಿಸ್ಕೊತಾ ಇದ್ದ. ಇವೆಲ್ಲ ಮಕ್ಕಳು ಸಣ್ಣವರಿದ್ದಾಗೆ ನಾವು ಮಾಡೋಕ್ಕೆ ಸಾಧ್ಯ. ದೊಡ್ಡವರಾದಮೇಲೆ ಅವ್ರಿಗೆಲ್ಲ ನೋಡಿಕೊಂಡ್ರೆ ಎಷ್ಟು ಖುಷಿಯಾಗುತ್ತೆ. ಈಗ ಸ್ವಲ್ಪ ಹಠ ಮಾಡ್ಬೋದು, ಹಂಗೆ ಹಠ ಮಾಡೋ ಮಕ್ಕಳಾದರೆ ಸ್ವಲ್ಪ ತಿಳಿ ಹೇಳಿ ಹಾಕ್ಸ್ರಿ. ಯಾಕಂದರೆ ಇವೆಲ್ಲ ನೆನಪು. ನಾವು ಮುಂದೆ ಎಷ್ಟೇ ದುಡ್ಡು ಕೊಡ್ತೀವಿ ಅಂದರೆ ಈ ರೀತಿಯ ನೆನಪುಗಳು ಮಾತ್ರ ತೊಗೊಳಕ್ಕೆ ಸಾಧ್ಯನೇ ಇಲ್ಲ, ಹೌದಲ್ವಾ? ಹಾಗಾಗಿ ಅವಕಾಶ ಇದ್ದಾಗ ಖಂಡಿತ ಈ ರೀತಿ ಎಲ್ಲ ಮೇಕಪ್ ಮಾಡಿಸಿ ಮಕ್ಕಳನ್ನ ನಾವು ನೋಡಿ ಖುಷಿ ಪಡ್ಬೋದು, ಅವ್ರಿಗೂ ಮುಂದೆ ನೋಡಿ ಖುಷಿ ಆಗುತ್ತೆ. ಇನ್ನೊಂದು ಖುಷಿ ವಿಚಾರ ಏನಂದರೆ, ಅವ್ರು ಹೆಂಗೆ ಹೇಳ್ತಾರೋ ಹಂಗೆ ಕೇಳ್ತಾ ಇದ್ದ ಇವನು. ನೋಡಿ ಎಲ್ಲ ಏನು ಬೇಡ ಆ ಥರ ಏನು ಅಂತ ಇರಲಿಲ್ಲ. ಖುಷಿ, ಇವನಿಗೆ ತುಂಬ ಖುಷಿ. ಇವನಿಗೂ ತುಂಬ ವೇಷಭೂಷಣ ಹಾಕಿ ನಾನು ಫೋಟೋ ಎಲ್ಲ ತೆಗ್ಸಿದ್ದೀನಿ. ಹಾಗಾಗಿ ಎಲ್ಲದನ್ನು ಅಷ್ಟೇ ತೊಂದರೆ ಕೊಡೋದೇ ಇಲ್ಲ, ಇಲ್ಲ ಮಾಡಲ್ಲ ಹಾಗೆ ಹಿಂಗೆ ಅಂತ ಹೇಳಿ. ಎಲ್ಲ ನೋಡಿ ಎಷ್ಟು ಖುಷಿಯಾಗಿ ಅವ್ರು ಹೆಂಗೆ ಹೇಳ್ತಾರೋ ಹಂಗೆ ಕೇಳಿ ಮಾಡಿಸ್ಕೊತಾ ಇದ್ದ. ಈ ರೀತಿ ಇದ್ಬಿಟ್ರೆ ಅವ್ರಿಗೆ ಮಾಡೋಕ್ಕೂ ಖುಷಿ ಆಗುತ್ತೆ. ಹಾಗಾಗಿ ಬೇಗ ಬೇಗ ಆಗೋಯ್ತು. ಇಷ್ಟೆಲ್ಲ ಅಂದರೆ ಪ್ರಾರಂಭ ಕಚ್ಚೆ ಪಂಚೆ ಉಡ್ಸೋದ್ರಿಂದ ಪ್ರಾರಂಭವಾಗಿದ್ದು, ಮೇಕಪ್ ಎಲ್ಲ ಮುಗಿದು ಎಲ್ಲ ಮುಗಿಯೋಷ್ಟೊತ್ತಿಗೆ ಸುಮಾರು ಅರ್ಧ ಗಂಟೆ ಆಯ್ತಷ್ಟೇ, ಏನಿಲ್ಲ. ನೀವು ಬೇಕಾದರೆ ನಿಮ್ಮ ಮಕ್ಕಳಿಗೂ ಮಾಡಿಸ್ಬೇಕು ಅಂದರೆ ಇಲ್ಲಿ ಹೋಗಿ ಮಾಡಿಸ್ಕೊಳ್ಳಿ. ಇಲ್ಲಪ್ಪ ನಮಗೆ ಅವ್ರ ಸಮಯ ಆಗಲ್ಲ ಅಂದರೆ ಅವ್ರು ಕೆಲ್ಸಕ್ಕೆ ಹೋಗೋದ್ರಿಂದ ಅವ್ರಿಗೆ ಫೋನ್ ಮಾಡಿಕೊಂಡು ಯಾವ ಸಮಯದಲ್ಲಿ ಇರ್ತಾರೆ ಅಂತ ಹೇಳಿ ಸ್ವಲ್ಪ ಬೆಳಗ್ಗೆ ಬೇಗ ಹೋದರೆ ಮಾಡ್ತಾರೆ. ಸ್ಕೂಲಲ್ಲಿ ಏನಾದರೂ ವೇಷಭೂಷಣ ಇರುತ್ತಲ್ಲ ಅವಾಗ. ಇಲ್ಲ ಅಂದರೆ ನಿಮಗೆ ಬೇಕಾದರೆ ಹಾಗೆ ಕೊಡ್ತಾರೆ. ನೀವು ಬಂದು ಈ ರೀತಿ ಎಲ್ಲ ನೋಡಿಕೊಂಡು ಬೇಕಾದರೆ ಮಾಡ್ಕೋಬೋದು ನೀವೇ ಮನೆಯಲ್ಲಿ ಮಕ್ಳಿಗೆ ಮೇಕಪ್. ಇಲ್ಲಪ್ಪ ನಮ್ಗೆ ಅಲ್ಲೋಗಿ ಮಾಡಿಸ್ಕೊಳಕ್ಕಾಗಲ್ಲ, ನಾವು ಬರೀ ವಸ್ತುಗಳ್ನ ಇಸ್ಕೊಂಬರ್ತೀವಿ, ಅದಕ್ಕೂ ಅವಕಾಶ ಇದೆ. ಬೇಕಿದ್ದರೆ ಅವ್ರ ಹತ್ರ ಹೋಗಿ ಕೇಳಿ ನೀವು ಇಸ್ಕೊಂಡು ಬಂದು ನೀವೇ ನಿಮ್ಮ ಮಕ್ಕಳಿಗೆ ಸಹ ಮಾಡ್ಬೋದು. ಒಟ್ಟಿನಲ್ಲಿ ಇದನ್ನು ನೋಡಿ ಖಂಡಿತ ಮಾಡೇ ಮಾಡ್ತೀರಾ ಅಂತ ಹೇಳಿ ಅಂದ್ಕೊಳ್ತೀನಿ ನಾನು. ಕೇವಲ ರಾಮ ಅಷ್ಟೇ ಅಲ್ಲ, ಇಲ್ಲಿ ಎಲ್ಲ ಪೌರಾಣಿಕ ವೇಷಭೂಷಣಗಳೆಲ್ಲ ಸಿಗುತ್ತೆ. ಹಾಗಾಗಿ ಖಂಡಿತ ಎಲ್ಲರೂ ಹೋಗಿ ನಿಮ್ಮ ಮಕ್ಕಳನ್ನ ಈ ರೀತಿ ವೇಷಭೂಷಣದಲ್ಲಿ ನೋಡಿ ಖುಷಿ ಪಡ್ರಿ ಅಂತ ಹೇಳಿ ಹೇಳ್ತೀನಿ.
ನೋಡಿ ಈಗ ರಾಮ ಅಂದಮೇಲೆ ಬಿಲ್ಲು ಬಾಣ ಬತ್ತಳಿಕೆ ಬೇಕೇ ಬೇಕಲ್ಲ, ಅದು ಸಹ ಇದೆ. ಒಂದು ಪರಿಪೂರ್ಣ ರಾಮ ಆಗಕ್ಕೆ ಏನೇನು ಬೇಕೋ ಎಲ್ಲ ಸಾಮಗ್ರಿಗಳು ಇದೆ ಇಲ್ಲಿ ಇವ್ರ ಹತ್ರ. ನೋಡಿ ಈಗ ಎಷ್ಟು ಚಂದ ಕಾಣ್ತಾ ಇದ್ದಾನಲ್ವ. ನೋಡಿ ಈಗ ನಮ್ಮ ಪುಟಾಣಿ ರಾಮ ಮುದ್ದಾಗಿ ಎಷ್ಟು ಚಂದ ಕಾಣ್ತಾ ಇದ್ದಾನೆ. ಕೊನೆಯದಾಗಿ ಆಲ್ತಾ, ಇದು ಏನು ನಾವು ಮೆಹಂದಿ ಬದಲಿ ಹಚ್ತೀವಲ್ಲ, ಇದು ಆಲ್ತಾ ಅಂತ ಹೇಳಿ ರೆಡಿ ಇರುತ್ತೆ. ಹೀಗೆ ಹಚ್ಚಿ 1 ನಿಮಿಷಕ್ಕೆ ಒಣಗಿಬಿಡುತ್ತಿದ್ದು. ಹಚ್ಚಬೇಕಾದ್ರೆ ಹುಷಾರಾಗಿರಬೇಕು, ಯಾಕಂದರೆ ಹತ್ತಿದರೆ ಅಷ್ಟು ಸುಲಭವಾಗಿ ಹೋಗಲ್ಲ ಬೇರೆ ಕಡೆ ಎಲ್ಲ. ಹಾಗಾಗಿ 1 ನಿಮಿಷ, ಜಾಸ್ತಿ ಸಮಯನೂ ತೊಗೊಳಲ್ಲ ಇದು. ಹಾಗಾಗಿ ಹುಷಾರಾಗಿ ಹಚ್ಚಿಬಿಟ್ರೆ ಆಯಿತು. 1 ನಿಮಿಷಕ್ಕೆ ಒಣಗಿಬಿಟ್ರೆ ಮತ್ತೇನು ತೊಂದರೆ ಇಲ್ಲ ಅದರಿಂದ. ಹಾಗಾಗಿ ಈ ಆಲ್ತಾ ಅಂತ ಹೇಳಿ ಇದನ್ನು ಈ ರೀತಿ ಹಚ್ಚಿಬಿಟ್ರೆ ಮುಗ್ದೆ ಹೋಯ್ತು ನೋಡಿ. ಮುದ್ದಾದ ರಾಮ ಇಷ್ಟ ಆಯಿತು ತಾನೇ ನಿಮಗೆ? ಹಾಗಾದರೆ ಇವ್ರ ನಂಬರ್ ಹೇಳ್ತೀನಿ, ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಹಾಕಿರ್ತೀನಿ, ಇಲ್ಲೂ ಹೇಳ್ತೀನಿ ನೋಡಿರಿ. 9918183638 ವೀರೇಶ್ ಸಾಲಿಮಠ್ ಅಂತ ಹೇಳಿ. ಅವ್ರ ಮನೆ ಎಲ್ಲಿ ಅಂದರೆ ದಾವಣಗೆರೆಯ ದೇವರಾಜ ಅರಸ್ ಬಡಾವಣೆಯ ಶಿವಾಲಿ ಟಾಕೀಸಿಂದ ಹೊಂಡದ ಸರ್ಕಲ್ಗೆ ಹೋಗೋ ರೋಡು ಸ್ಟ್ರೈಟ್ ಒಂದು ರೋಡ್ ಬರುತ್ತಲ್ಲ, ಆ ರೋಡಲ್ಲಿ ಇದೆ. ಅಲ್ಲಿ ಹೋಗಿ ಅಂದರೆ ಮನೆ ಮುಂದೆ ಹಾಕಿದ್ದಾರೆ ಅವರು. ಈ ಚಿತ್ರಗಳನ್ನೆಲ್ಲ ನೋಡಿದರೆ ಗೊತ್ತಾಗುತ್ತೆ. ಧನ್ಯವಾದಗಳು. ಹಾಗಾದರೆ ಗೊತ್ತಿದೆ ಅಲ್ಲ, ಲೈಕ್, ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮ್ಮ ಸ್ನೇಹಿತರಿಗೂ ಸಹ ಶೇರ್ ಮಾಡಿ. ಇದರಿಂದ ಅವರು ಸಹ ಅವ್ರ ಮಕ್ಕಳನ್ನ ಈ ರೀತಿ ವಿವಿಧ ರೀತಿಯ ವೇಷಭೂಷಣಗಳಲ್ಲಿ ತಯಾರು ಮಾಡಲು ಸಾಧ್ಯವಾಗುತ್ತೆ. ಧನ್ಯವಾದಗಳು ವೀಕ್ಷಕರೇ.